ಶ್ರೀರಾಮಂ ನಮಃಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಂ ಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಣೆ ಸ್ಫುಟಮನಂತರೂಪಿಣೆ ಸುಖತಿ ಸಮಸ್ತತನಮೇ ನಮೋ ನಮಃ. ಕೌಶೇಯಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋಧ್ಯತ ಪದ್ಮಹಸ್ತಾಂ ಉದ್ಯಚ್ಚತಾರ್ಕಸರ್ಷಿಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿದೀಶನತಪಾದಯುಗಾಂ ಜನಿತ್ರೀಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಭಾನುಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ತಾಪತ್ರಯಾಪಹಂ. ನಮ್ಮ ಗುರುಗಳಾಗಿರತಕ್ಕಂತಹ ಹರಿಪಾದವನ್ನೈದಿದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಸುಮಾರು 70 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಧ್ವ ತತ್ವಜ್ಞಾನ ಪ್ರಸಾರಕ್ಕೋಸ್ಕರ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಸಂಸ್ಥೆಯನ್ನು ಆರಂಭಿಸಿದರು. ಆ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ತರ್ಕ, ವ್ಯಾಕರಣ, ಮೀಮಾಂಸದ ಜೊತೆಗೆ ಮಾಧ್ವ ತತ್ವಜ್ಞಾನದ ಬಗ್ಗೆಯೂ ಕೂಡ ವಿಶೇಷ ಅಧ್ಯಾಪನವನ್ನು ಮಾಡಿ ಅವರನ್ನು ಶ್ರೇಷ್ಠ ಪಂಡಿತರನ್ನಾಗಿ ಕೊನೆಗೆ ತಾವೇ ಅವರಿಗೆ ಸುಧಾಮಂಗಳವನ್ನು ಕೂಡ ಮಾಡಿದ್ದಾರೆ. ಅಂತಹ ಎಷ್ಟೋ ಶಿಷ್ಯರು ಈಗ ಬೇರೆ ಬೇರೆ ಊರುಗಳಲ್ಲಿ ಕೆಲವರು ಪ್ರವಚನಕಾರರಾಗಿ, ಕೆಲವರು ಪಾಠ ಪ್ರವಚನ ಮಾಡಿಕೊಂಡು, ಕೆಲವರು ಪೌರೋಹಿತ್ಯ ವೃತ್ತಿಯಿಂದ ಜನರ ಸೇವೆಯನ್ನು ಮಾಡ್ತಾ ಮಾಧ್ವ ತತ್ವವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೀಗೆ ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುಗಳ ಉದ್ದೇಶವನ್ನು ಸಫಲ ಮಾಡುವ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಈ ಸಂಘದ ಉದ್ದೇಶಗಳು ಬಹಳ ಇವೆ. ಅದರಲ್ಲಿ ಮುಖ್ಯವಾಗಿ 2 ಉದ್ದೇಶಗಳು. ಒಂದು ಪುಸ್ತಕ ಪ್ರಕಾಶನ, ಇನ್ನೊಂದು ಉಪನ್ಯಾಸ ಮಾಲಿಕೆ ಅಂತ. ಯಾರಾದರೂ ನಮಗೆ 25ರಿಂದ 30 ಸಾವಿರದವರೆಗೆ ಹಣವನ್ನು ದೇಣಿಗೆಯಾಗಿ ಕೊಟ್ಟರೆ ಅವರ ಹೆಸರಿನಲ್ಲಿ ಒಬ್ಬ ಪಂಡಿತರಿಂದ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು 40ರಿಂದ 60 ಪುಟಗಳ ಒಳಗೆ ಅವರು ತಮ್ಮ ಲೇಖನವನ್ನು ಬರೆದುಕೊಡುವಂತೆ ಮಾಡಿ ಅನಂತರ ಅದನ್ನು ಪ್ರಕಾಶನಗೊಳಿಸ್ತಾ ಇದ್ದೇವೆ. ಇದೊಂದು ರೀತಿಯಾಗಿ ಮಾಧ್ವ ತತ್ವಜ್ಞಾನದ ಸೇವೆಯಾದರೆ, ಇನ್ನೊಂದು ನಮ್ಮಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಪಂಡಿತರಿಂದ ಮಾಧ್ವ ತತ್ವಜ್ಞಾನವನ್ನು ಶ್ರೀಮಂತಗೊಳಿಸಿರತಕ್ಕಂತಹ ಪಂಡಿತರ ಬಗ್ಗೆ, ಅಥವಾ ಪುರಾಣಗಳ ಬಗ್ಗೆ, ಅಥವಾ ರಾಮಾಯಣ ಮಹಾಭಾರತದ ಬಗ್ಗೆ, ಅಥವಾ ಯಾವುದಾದ್ರೂ ಪಾತ್ರದ ಬಗ್ಗೆ, ಅಥವಾ ಯಾರಾದರೂ ಸನ್ಯಾಸಿಗಳು, ಯತಿಗಳ ಬಗ್ಗೆ ಉಪನ್ಯಾಸಗಳನ್ನು ಮಾಡತಕ್ಕಂತಹ ಒಂದು ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಯಾರಾದರೂ 2,000 ರೂಪಾಯಿಯನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ನಾವು ಉಪನ್ಯಾಸವನ್ನು ಕೂಡ ಪ್ರಸಾರ ಮಾಡಲಿಕ್ಕಿದ್ದೇವೆ. ಇವತ್ತು ನಾವೊಂದು ಹೊಸ ರೀತಿಯ ಉಪನ್ಯಾಸವನ್ನು ತಮ್ಮ ಎದುರು ಸಾದರಪಡಿಸ್ತಾ ಇದ್ದೇವೆ. ಅದು ಶಾಸ್ತ್ರದ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರತಕ್ಕಂತಹ ಒಂದು ವಿಚಾರ. ಅದಕ್ಕೆ ವರ್ಣನಿತ್ಯತ್ವವಾದ ಎಂಬುದಾಗಿ ಹೇಳ್ತಾರೆ. ವರ್ಣಗಳು ಹೇಗೆ ಹುಟ್ಟುತ್ತವೆ, ವರ್ಣ ಹುಟ್ಟಲಿಕ್ಕೆ ಧ್ವನಿಗಳು ಹೇಗೆ ಸಹಾಯಕ, ವರ್ಣವು ನಿತ್ಯವೋ ಅನಿತ್ಯವೋ, ಈ ರೀತಿಯಾಗಿ ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಷಯ.
ಸಾಮಾನ್ಯ ಜನರಿಗೆ ಇದು ಅರ್ಥವೇ ಆಗದೇ ಇರತಕ್ಕಂಥ ವಿಷಯ. ಆದರೆ ಇದನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿರತಕ್ಕಂತಹ ನಮ್ಮಲ್ಲಿ ಎಷ್ಟೋ ಜನ ಪಂಡಿತರಿದ್ದಾರೆ. ಅದರಲ್ಲಿ ಇವತ್ತು ಈ ವಿಷಯದ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಇರುವವರು ಶ್ರೀ ಪ್ರದ್ಯುಮ್ನಾಚಾರ್ಯರು. ಇವರು ಯುವ ವಿದ್ವಾಂಸರು. ಈಗ ವಿದ್ಯಾಪೀಠದಲ್ಲಿ ಸುಧಾ ಉದ್ಗ್ರಂಥದ ಪರೀಕ್ಷೆ ಕೊಡಬೇಕಾದರೆ ಅಂತಹ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಕೊಡಲಿಕ್ಕೆ ಅಣಿ ಮಾಡತಕ್ಕಂತಹ ಕೆಲವೇ ಪಂಡಿತರುಗಳಲ್ಲಿ ಈ ಪ್ರದ್ಯುಮ್ನಾಚಾರ್ಯರು ಒಬ್ಬರು. ಅವರು ಸುಧಾದಲ್ಲಿರತಕ್ಕಂತಹ ಎಷ್ಟೋ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಹೇಳ್ತಕ್ಕಂತಹ ಅಂತಹ ಒಂದು ಜ್ಞಾನವನ್ನು ಪಡೆದಿದ್ದಾರೆ. ಅವರು ಕ್ಲಿಷ್ಟವಾಗಿರತಕ್ಕಂಥ ಈ ವಿಷಯವನ್ನು ಬಹಳ ಸುಲಭವಾಗಿ ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ವರ್ಣನಿತ್ಯತ್ವದ ಬಗ್ಗೆ ಪ್ರವಚನ ಮಾಡಲಿಕ್ಕಿದ್ದಾರೆ. ಪ್ರದ್ಯುಮ್ನಾಚಾರ್ಯರು ಬಂದು ಅದರ ಬಗ್ಗೆ ಪ್ರವಚನ ಮಾಡಬೇಕು ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತ್ನಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಅನಂತ ವೇದ ಪ್ರತಿಪಾದ್ಯ. ಹಾಗಾದರೆ ಭಗವಂತನ ವಿಷಯದಲ್ಲಿ ಪ್ರಮಾಣ ಏನು ಅಂತ ಹೇಳಿದಾಗ ಆಚಾರ್ಯ ಹೇಳ್ತಾರೆ ಸದಾಗಮೈಕ ವಿಜ್ಞೇಯಂ ಅಂತ ಹೇಳಿ ಪ್ರಮಾಣವನ್ನು ಕೊಡ್ತಾರೆ. ಹಾಗಾದರೆ ವೇದಾದಿ ಸಕಲ ಸದಾಗಮಗಳಿಂದಾಗಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಅವನ ವಿಷಯದಲ್ಲಿ ಆ ವೇದಾದಿ ಪ್ರಮಾಣಗಳು, ವೇದಾದಿ ಸದಾಗಮವೇ ಅವನ ವಿಷಯದಲ್ಲಿ ಪ್ರಮಾಣ ಅಂತಾಗತ್ತೆ. ಹಾಗಾದರೆ ನಾವು ಮೊದಲು ಚಿಂತನೆ ಮಾಡಬೇಕಾದದ್ದು, ಈ ವೇದವು ಪ್ರಮಾಣ ಆದರೆ ಅದು ಭಗವಂತನನ್ನು ತಿಳಿಸ್ಕೊಡತ್ತೆ, ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನೋದು ಯುಕ್ತ ಆಗತ್ತೆ. ಈ ವೇದಾದಿಗಳು ಹೇಗೆ ಪ್ರಮಾಣ, ವೇದಕ್ಕೆ ಹೇಗೆ ಪ್ರಾಮಾಣ್ಯ ಸಿದ್ಧ ಆಗತ್ತೆ ಅಂತ ಹೇಳಿದ್ರೆ ಅದನ್ನು ತತ್ವನಿರ್ಣಯದಲ್ಲಿ ಆಚಾರ್ಯರು ಈ ರೀತಿ ನಿರೂಪಣೆ ಮಾಡ್ತಾರೆ. ಒಂದು ವಾಕ್ಯ ಅಪ್ರಮಾಣ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ವಾಕ್ಯದಲ್ಲಿ ಇರುವಂತಹ ದೋಷಗಳು, ವಾಕ್ಯದಲ್ಲಿ ಅದು ಯಾವ ಅರ್ಥವನ್ನು ಕೆಲವು ಸಂದರ್ಭದಲ್ಲಿ ಬೋಧನೆಯನ್ನೇ ಮಾಡಲ್ಲ. ಈಗ ಚಿಕ್ಕ ಮಕ್ಕಳು ಹೇಳುವಂತಹ ಮಾತುಗಳು ತುಂಬ ಅಸ್ಪಷ್ಟವಾಗಿರುತ್ತೆ. ಆದ್ರಿಂದ ಆ ಮಾತುಗಳು ಯಾವ ಅರ್ಥವನ್ನು ತಿಳಿಸ್ಕೊಡೋದೇ ಇಲ್ಲ. ಅದನ್ನು ಕೇಳಿದಾಗ ನಾವು ಯಾವ ಅರ್ಥಜ್ಞಾನವೂ ಬರಲ್ಲ. ಕೆಲವೊಮ್ಮೆ ಏನಾಗತ್ತೆ ಅಂದರೆ ತಪ್ಪಾದ ಅರ್ಥವನ್ನು, ಯಾರೋ ಒಬ್ಬ ಮೋಸಗಾರ ಆಡಿದ ಮಾತು ತಪ್ಪಾದ ಅರ್ಥವನ್ನು, ಸುಳ್ಳಾದ ಅರ್ಥವನ್ನು ಬೋಧನೆ ಮಾಡುತ್ತೆ. ಹೀಗೆ ಒಂದಾ ಅರ್ಥವನ್ನೇ ಬೋಧನೆ ಮಾಡಲ್ಲ ಅಥವಾ ತಪ್ಪಾದ ಅರ್ಥವನ್ನ ಬೋಧನೆ ಮಾಡುತ್ತೆ. ಹೀಗೆ ಒಂದು ವಾಕ್ಯವು ಅಪ್ರಮಾಣ ಅಂತ ಗಳಿಸ್ಕೊಡುತ್ತೆ. ಆದರೆ ಈ ವಾಕ್ಯದಲ್ಲಿ ಬರುವಂತಹ ಏನು ದೋಷ ಇದೆ, ಅಬೋಧಕತ್ವ, ವಿಪರೀತ ಬೋಧಕತ್ವ, ಜ್ಞಾನವನ್ನೇ ಹುಟ್ಟಿಸದೇ ಇರೋದು ಅಥವಾ ತಪ್ಪಾದ ಜ್ಞಾನವನ್ನು ಹುಟ್ಟಿಸೋದು, ಇದು ವಾಕ್ಯದಲ್ಲಿ ಕಂಡು ಬರುವಂತಹ ದೋಷಗಳು. ಈ ದೋಷಗಳು ಹೇಗೆ ಬರುತ್ತೆ ವಾಕ್ಯದಲ್ಲಿ ಅಂತ ನಾವು ಚಿಂತನೆ ಮಾಡೋದು ಅಂತಾದ್ರೆ, ಪುರುಷನಲ್ಲಿ ಇರುವಂತಹ ದೋಷದಿಂದನೇನೆ ವಾಕ್ಯದಲ್ಲಿ ದೋಷ ಬರೋದು. ಅಂದರೆ ಆ ಚಿಕ್ಕ ಮಗು ಮಾತಾಡಬೇಕಾದ್ರೆ ಅದಕ್ಕೆ ತೊದಲು ನುಡಿಯೋದು, ಅದಕ್ಕೆ ಸ್ಪಷ್ಟತೆ ಇಲ್ಲ. ಆದ್ರಿಂದಾಗಿ ಆ ಮಗುವಿನಲ್ಲಿ ಇರುವಂತಹ ದೋಷದಿಂದಾಗಿ, ಅಂದರೆ ಅದರ ಇಂದ್ರಿಯಗಳು ಇನ್ನ ಪಟುವಾಗಿಲ್ಲ, ಅದನ್ನೇ ಶಾಸ್ತ್ರದಲ್ಲಿ ಅಪಟುಕರಣತ್ವ ಅಂತ ಕರೀತಾರೆ. ಆ ಮಗುವಿನ ಇಂದ್ರಿಯದಲ್ಲಿ ಇರುವಂತಹ ದೋಷದಿಂದಾಗಿ, ಅಸ್ಪಷ್ಟ ಉಚ್ಚಾರಣೆಯಿಂದಾಗಿ ಆ ಶಬ್ದವು ಅಬೋಧಕ ಅಂತಾಯಿತು. ಯಾವುದೇ ಜ್ಞಾನವನ್ನ ತಿಳಿಸ್ಕೊಡದೇ ಇರುವಂತಹ ಸ್ಥಿತಿಯನ್ನು ಹೊಂದಿತು ಆ ಮಗು ಹೇಳಿದಂತಹ ಶಬ್ದ. ಅಥವಾ ಅವನಿಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅಥವಾ ತಿಳಿದಿದ್ದು ಕೂಡ ಮೋಸ ಮಾಡಬೇಕು ಅನ್ನೋ ದುರುದ್ದೇಶ ಅವನಿಗಿದೆ. ಆದ್ರಿಂದ ಅವನು ಹೇಳಿದಂತಹ ವಾಕ್ಯವು ತಪ್ಪಾದ ಅರ್ಥವನ್ನ ಬೋಧನೆ ಮಾಡ್ತು. ಈಗ ಬೌದ್ಧಾಗಮ ಆಗ್ಬಹುದು ಅಥವಾ ಜೈನಾಗಮ ಆಗಬಹುದು, ಇವೆಲ್ಲವೂ ಕೂಡ ಈ ರೀತಿಯಾಗಿ ಒಂದ ತಪ್ಪಾದ ತಿಳುವಳಿಕೆಯಿಂದಾಗಿ ಹೇಳಲ್ಪಟ್ಟಿದೆ. ಆದ್ರಿಂದ ತಪ್ಪಾದ ಅರ್ಥವನ್ನು ತಿಳಿಸ್ಕೊಡುತ್ತೆ. ದೇವರೇ ಇಲ್ಲ ಅಂತ ಈ ರೀತಿಯಾಗಿ ತಪ್ಪಾದ ಅರ್ಥವನ್ನು ತಿಳಿಸ್ಕೊಡುತ್ತೆ. ಅಥವಾ ಸರಿಯಾದ ಜ್ಞಾನ ಇದ್ರೂ ಕೂಡ, ಈಗ ಬುದ್ಧನ ವಾಕ್ಯ, ಬುದ್ಧರೂಪಿ ಭಗವಂತನಿಗೆ ಸರಿಯಾದ ಜ್ಞಾನ ಇದೆ, ಆದರೆ ಅಸುರರಿಗೆ ವ್ಯಾಮೋಹನೆ ಬರಬೇಕು ಅಂತ ಹೇಳಿ ಮೋಸ ಮಾಡುವ ಉದ್ದೇಶದಿಂದಾಗಿ ಆ ಗ್ರಂಥವು ರಚನೆಯಾಗಿದೆ. ಆದ್ರಿಂದ ಅದು ಕೂಡ ತಪ್ಪಾದ, ಎಲ್ಲವೂ ಶೂನ್ಯ, ಎಲ್ಲವೂ ಕ್ಷಣಿಕ ಅಂತ ಹೇಳಿ ತಪ್ಪಾದ ಅರ್ಥವನ್ನ ಪ್ರತಿಪಾದನೆ ಮಾಡುತ್ತೆ. ಹಾಗಾದ್ರೆ ಪುರುಷನಲ್ಲಿ ದೋಷ ಇರಲಿಲ್ಲ ಅಂತ ಹೇಳಿದ್ರೆ ಶಬ್ದದಲ್ಲಿ ದೋಷ ಬರಲ್ಲ. ಪುರುಷನಲ್ಲಿ ದೋಷ ಇದ್ರೆ ಮಾತ್ರ ಅವನು ಉಚ್ಚಾರಣೆ ಮಾಡಿದಂತಹ ಶಬ್ದದಲ್ಲಿ ದೋಷ ಅನ್ನೋದು ಕಂಡು ಬರುತ್ತೆ. ಹಾಗಾದ್ರೆ ಈ ವೇದವು
ಅದಕ್ಕೆ ಉದಾಹರಣೆ ಏನು? ತಂದೆ ಹೇಳಿದಂತಹ ಮಾತು, ಗುರುಗಳು ಹೇಳಿದಂತಹ ಮಾತು. ಅವರಲ್ಲಿ ಯಾವ ದುರುದ್ದೇಶವೂ ಇಲ್ಲ, ಮೋಸ ಮಾಡಬೇಕು ಅನ್ನೋ ಅಭಿಪ್ರಾಯ ಇಲ್ಲ, ಇಂದ್ರಿಯಗಳು ಸರಿ ಇದೆ, ಯಾವ ವಿಷಯವನ್ನ ಹೇಳಲಿಕ್ಕೆ ಹೊರಟಿದಾರೋ ಆ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇದೆ. ಅದರಿಂದ ಗುರುಗಳು ಹೇಳಿದ ಮಾತು ಯಾವತ್ತೂ ಅಪ್ರಮಾಣ ಆಗಲ್ಲ. ಹಾಗಾದ್ರೆ ಒಂದು ಮಾತು ಪುರುಷನಲ್ಲಿ ದೋಷ ಇಲ್ಲ ಅಂದ್ರೆ ಅಪ್ರಮಾಣ ಆಗಲ್ಲ. ಮತ್ತೆ ಇದೊಂದೇ ಅಲ್ಲ, ಒಂದು ವೇಳೆ ಆ ಮಾತು ಯಾವ ಪುರುಷನಿಂದನೂ ಹೇಳಲ್ಪಟ್ಟಿಲ್ಲ ಅಂತಾದ್ರೆ, ಅರ್ಥಾತ್ ಅಪೌರುಷೇಯ ಅಂತಾದ್ರೆ, ಅವಾಗೂ ಆ ವಾಕ್ಯದಲ್ಲಿ ದೋಷ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ವಾಕ್ಯದಲ್ಲಿ ದೋಷ ಬರದೇ ಇರುವಂತಹ ಸ್ಥಿತಿ ಎರಡಿದೆ. ಒಂದು, ಪುರುಷನಲ್ಲಿ ದೋಷ ಇಲ್ಲ ಅಂತಾದ್ರೂ ಕೂಡ ಅವಾಗ ಆ ವಾಕ್ಯದಲ್ಲಿ ದೋಷ ಬರಲ್ಲ. ಅಥವಾ ಪುರುಷನೇ ಆ ವಾಕ್ಯವನ್ನು ನಿರ್ಮಾಣ ಮಾಡಿಲ್ಲ ಅಂತ ಆದ್ರೆ, ಅದು ಅಪೌರುಷೇಯ ಅಂತಾಯ್ತು ಅಂತ ಆದ್ರೂ ಕೂಡ ಆ ವಾಕ್ಯದಲ್ಲಿ ದೋಷ ಬರೋದಿಲ್ಲ. ಅದಕ್ಕೆ ತುಂಬಾ ಉದಾಹರಣೆ ಇದೆ, ತುಂಬಾ ಉದಾಹರಣೆ ಇದೆ. ಇವಾಗ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿದಂತಹ ಒಂದು ಗ್ರಂಥದಲ್ಲಿ ದೋಷವು ಸಂಭಾವಿತ. ಆದರೆ ಯಾವ ವ್ಯಕ್ತಿಯು ನಿರ್ಮಾಣ ಮಾಡದಂತಹ ನಿತ್ಯವಾದಂತಹ ಆಕಾಶದಲ್ಲಿ ದೋಷ ಬರಲ್ಲ. ಹೀಗೆ ವ್ಯಕ್ತಿ ನಿರ್ಮಾಣ ಮಾಡಿಲ್ಲ ಅಂತ ಆದ್ರೆ ಆ ವ್ಯಕ್ತಿಯಲ್ಲಿರುವಂತಹ ದೋಷ ಅಲ್ಲಿ ಬರೋದಿಲ್ಲ. ಹಾಗಾದ್ರೆ ಈ ವೇದವೂ ಕೂಡ ಯಾವ ಪುರುಷರು ಇದನ್ನು ನಿರ್ಮಾಣ ಮಾಡಿಲ್ಲ ಆದ್ರಿಂದಾಗಿ ವೇದವು ಪ್ರಮಾಣ ಅಂತಾಗತ್ತೆ ಭಗವಂತನ ವಿಷಯದಲ್ಲಿ. ಈಗ ಹಂಗಾದ್ರೆ ವೇದವನ್ನ ಯಾವ ಪುರುಷರು ನಿರ್ಮಾಣ ಮಾಡಿಲ್ಲ ಅಂತ ಆದ್ರೆ ಅದಕ್ಕೆ ಹುಟ್ಟೇ ಇಲ್ಲ ಅಂತಾಯ್ತು. ಹುಟ್ಟೇ ಇಲ್ಲ ಅಂದ್ರೇನು? ಹಿಂದಿನ ಕಲ್ಪದಲ್ಲೂ ಇದೆ, ಅದರ ಹಿಂದಿನ ಕಲ್ಪದಲ್ಲೂ ಇದೆ, ಅದರ ಹಿಂದಿನ ಕಲ್ಪದಲ್ಲೂ ಇದೆ, ಹೀಗೆ ಅನಾದಿ ಕಾಲದಿಂದ ಇದೆ. ಮುಂದಿನ ಕಲ್ಪದಲ್ಲೂ ಇರುತ್ತೆ, ಅದರ ಮುಂದಿನ ಕಲ್ಪದಲ್ಲೂ ಇರುತ್ತೆ, ಹೀಗೆ ಅನಂತ ಕಾಲದವರೆಗೂ ಇರುತ್ತೆ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ವೇದ ಇರುತ್ತೆ, ಅದು ಅನಾದಿ ನಿತ್ಯ ಅಂತ ಹೇಳ್ದಾಗಾಯ್ತು. ಹಾಗಾದ್ರೆ ವೇದವು ಅನಾದಿ ನಿತ್ಯ ಆಗಬಹುದಾ? ವೇದವು ಅನಾದಿ ನಿತ್ಯ ಆಯ್ತು ಅಂತ ಹೇಳಿದ್ರೆ ಪುರುಷ ಅದನ್ನ ನಿರ್ಮಾಣ ಮಾಡಿಲ್ಲ, ಆದ್ರಿಂದ ಪುರುಷನ ದೋಷದಿಂದ ಬರಬಹುದಾದಂತಹ ದೋಷಗಳು ಅದರಲ್ಲಿ ಇಲ್ಲ ಆದ್ರಿಂದ ಅದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಈಗ ನಾವು ಚಿಂತನೆ ಮಾಡಬೇಕಾದ ಅಂಶ ಏನು ಅಂದ್ರೆ, ವೇದವನ್ನ ಅನಾದಿ ನಿತ್ಯ ಅಂತ ಒಪ್ಲಿಕ್ಕೆ ಸಾಧ್ಯನಾ? ಇದನ್ನ ವಿಚಾರ ಮಾಡ್ಬೇಕಾದ್ರೆ ಮೊದಲು ನಾವು ತೀರ್ಮಾನ ಮಾಡಬೇಕಾದದ್ದು ವೇದ ಅಂದ್ರೆ ಏನು. ಹಾಗಾದ್ರೆ ವೇದ ಅಂದ್ರೆ ಏನು ಅಂತ ನಾವು ಪ್ರಾರಂಭದ ಹಂತದಲ್ಲಿ ವಿಚಾರ ಮಾಡಬೇಕು. ವೇದ ಅಂತ ಹೇಳಿದ್ರೆ ಬೇರೆ ಏನಲ್ಲ, ವರ್ಣಗಳ ಒಂದು ಸಮುದಾಯ, ವರ್ಣಗಳ ಗುಂಪು. ವರ್ಣಗಳ ಗುಂಪನ್ನೇ ವೇದ ಅಂತ ಹೇಳುದು. ಅಗ್ನಿ, ಮೀಳೆ, ಈ, ಆ, ಗ, ಈ ಇತ್ಯಾದಿ ವರ್ಣಗಳ ಗುಂಪಷ್ಟೇ ವೇದ. ಹಾಗಾದ್ರೆ ಈ ವರ್ಣ ಸಮುದಾಯವೇ ವೇದ. ಈ ವೇದವು ನಿತ್ಯ ಅಂತ ಆಗ್ಬೇಕಾದ್ರೆ ಆ ವರ್ಣಗಳು ನಿತ್ಯ ಅಂತ ಆಗ್ಬೇಕು. ವರ್ಣವೇ ನಿತ್ಯ ಅಲ್ಲ ಅಂತ ಆದ್ರೆ ಆ ವರ್ಣಗಳ ಗುಂಪು ಹೆಂಗ್ ನಿತ್ಯ ಆಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ವರ್ಣಗಳ ಗುಂಪೇ ವೇದ ಆದ್ರಿಂದಾಗಿ ಆ ವೇದವು ನಿತ್ಯ ಅಂತ ಆಗ್ಬೇಕಾದ್ರೆ ಅವಾಗ ಆ ಸಮುದಾಯಿ ಅಂದ್ರೆ ಆ ವರ್ಣಗಳು ನಿತ್ಯ ಅಂತ ಆಗ್ಬೇಕು. ಆದ್ರಿಂದ ನಾವು ಇವತ್ತು ಚಿಂತನೆ ಮಾಡಿದಿರುವಂತಹ ವಿಷಯ, ವೇದಕ್ಕೆ ಪ್ರಾಮಾಣ್ಯ ಸಿದ್ಧ ಆಗ್ಬೇಕು ಅಂದ್ರೆ ಅದೇನಾಗ್ಬೇಕು? ಅಪೌರುಷೇಯ ಆಗ್ಬೇಕು. ಯಾವ ಪುರುಷನು ಅದನ್ನ ನಿರ್ಮಾಣ ಮಾಡಿರಬಾರದು. ಅದನ್ನ ಯಾವ ಪುರುಷನು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಹುಟ್ಟಿಲ್ಲ, ಸಾವಿಲ್ಲ. ಹಾಗಾದ್ರೆ ಅನಾದಿ ನಿತ್ಯ ಆಗ್ಬೇಕು. ಅನಾದಿ ನಿತ್ಯ ವೇದ ಆಗ್ಬೇಕು ಅಂತ ಹೇಳಿದ್ರೆ ವೇದ ಅಂದ್ರೆ ವರ್ಣಗಳ ಸಮುದಾಯವೇ ಆದ್ರಿಂದ, ವರ್ಣಗಳ ಗುಂಪೇ ವೇದ ಆದ್ರಿಂದ ಅಲ್ಲಿ ಇರುವಂತಹ ವರ್ಣಗಳೆಲ್ಲವೂ ನಿತ್ಯ ಆಗ್ಬೇಕು. ಹಾಗಾದ್ರೆ ವರ್ಣಗಳು ನಿತ್ಯ ಹೌದೋ ಅಲ್ವೋ ಅನ್ನೋ ಒಂದು ಚರ್ಚೆಯನ್ನ, ಅದರ ವಿಚಾರವನ್ನ ಇವತ್ತು ಒಮ್ಮೆ ಮಾಡೋಣ. ಇಲ್ಲಿ ವರ್ಣಗಳು ನಿತ್ಯನ ಅಂತ ಹೇಳಿದ್ರೆ ನಮ್ಮ ಅನುಭವವನ್ನು ಇಟ್ಕೊಂಡು ವಿಚಾರ ಮಾಡೋಣ. ನಮ್ಮ ಅನುಭವ ಹೇಗಿದೆ? ಈಗ ಯಾರೋ ಒಬ್ಬ ಒಂದು ಅಕ್ಷರವನ್ನು ಉಚ್ಚಾರ ಮಾಡ್ದ ಅಂದ್ರೆ, ಯಾರೋ ಒಬ್ಬ ಆ ಅಂತ ಉಚ್ಚಾರ ಮಾಡ್ದ ಅಂದ್ರೆ ಅಥವಾ ಕ ಅಂತ ಉಚ್ಚಾರ ಮಾಡ್ದ ಅಂತ ಹೇಳಿದ್ರೆ ಒಂದು ಕ್ಷಣ ನಮ್ಗದು ಕೇಳಿಸತ್ತೆ, ಆಮೇಲೆ ಕೇಳಿಸಲ್ಲ. ಹಾಗಾದ್ರೆ ಅವನು ಉಚ್ಚಾರ ಮಾಡೋಕ್ಕಿಂತ ಮುಂಚೆಯೂ ಆ ವರ್ಣ ಕೇಳಿಸಿಲ್ಲ. ಅವನು ಉಚ್ಚಾರಣೆ ಮಾಡಿ ಮುಗಿಸಿದ ಮೇಲೂ ನಮಗೆ ಆ ವರ್ಣ ಕೇಳಿಸಲ್ಲ. ಅಂದ್ರೆ ಒಂದು ಕ್ಷಣದಲ್ಲಿ ಅದು ಕೇಳಿಸೋಗುತ್ತೆ. ಹೇಗೆ ಮಿಂಚು ಒಂದು ಕ್ಷಣದಲ್ಲಿ ಬಂದು ಹೋಗತ್ತೆ, ಹಾಗೆ ಒಂದು ಕ್ಷಣದಲ್ಲಿ ನಮಗೆ ಕೇಳಿಸ್ ಹೋಗತ್ತೆ. ಆದ್ರಿಂದಾಗಿ ಮಿಂಚಿನಂತೆ ಈ ವರ್ಣವೂ ಕೂಡ ಒಂದು ಕ್ಷಣದಲ್ಲಿ ಹುಟ್ಟತ್ತೆ, ಸಾಯತ್ತೆ ಅಂತ ನಮ್ಗೆ ಅನುಭವ ಇದೆ. ಹೀಗಿರ್ಬೇಕಾದ್ರೆ ಅದು ಕ್ಷಣಿಕ ಅಂತ ಅನುಭವ ಇರಬೇಕಾದ್ರೆ ಅದನ್ನ ಅನಾದಿ ನಿತ್ಯ ಅಂತ ಹೇಗೆ ಹೇಳ್ತೀರಿ? ವರ್ಣ ಅನಾದಿ ನಿತ್ಯ ಅಲ್ಲ ಅಂದ್ರೆ ವೇದ ಹೇಗೆ ಅನಾದಿ ನಿತ್ಯ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಬೇರೆ ಬೇರೆ ವಾದಿಗಳು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಟೀಕಾರಾಯರು ತತ್ವನಿರ್ಣಯ ಟೀಕೆಯಲ್ಲಿ ಹೀಗೆ ಉತ್ತರವನ್ನು ಕೊಡ್ತಾರೆ. ನೋಡಿ, ನೀವು ಹೇಳ್ತಾ ಇದ್ದೀರಿ ಉಚ್ಚಾರಣೆ ಮಾಡಿದಾಗ ಒಂದು ಕ್ಷಣದಲ್ಲಿ ವರ್ಣ ಹುಟ್ಟತ್ತೆ, ನಾಶ ಆಗತ್ತೆ, ಆದ್ರಿಂದ ಅದನ್ನ ಅನಾದಿ ನಿತ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡೋಣ. ಉಚ್ಚಾರಣೆ ಮಾಡಿದಾಗ ವರ್ಣ ಹುಟ್ಟತ್ತೆ ಅಂತ ನಮ್ಮ ಅನುಭವ ಇಲ್ಲ, ಹೊರತು ಉಚ್ಚಾರಣೆ ಮಾಡಿದಾಗ ವರ್ಣವು ತೋರತ್ತೆ. ಉಚ್ಚಾರಣೆ ಮಾಡಿ ಮುಗಿಸಿದ ತಕ್ಷಣ ವರ್ಣವು ತೋರಲ್ಲ, ಅದು
ವರ್ಣ ಕೇಳಿಸತ್ತೆ, ಉಚ್ಚಾರಣೆ ಮಾಡಿ ಮುಗಿದ ತಕ್ಷಣ ವರ್ಣ ಕೇಳಿಸಲ್ಲ, ಇಷ್ಟೇ ಅನುಭವ ಇರೋದು. ಇನ್ನೊಂದು ಬೇರೆ ಉದಾಹರಣೆ ಇಟ್ಕೊಂಡು ನೋಡೋದು ಅಂತ ಆದ್ರೆ, ಈಗ ಒಂದು ಕತ್ತಲ ಕೋಣೆ, ಕತ್ತಲ ಕೋಣೆಯಲ್ಲಿ ಒಂದೇನೋ ಪುಸ್ತಕ ಇದೆ, ಒಂದು ಕತ್ತಲ ಕೋಣೆಯಲ್ಲಿ ಒಂದು ಪುಸ್ತಕ ಇದೆ. ನಾವು ಲೈಟನ್ನು ಹಾಕಿದಾಗ ಆ ಪುಸ್ತಕ ಕಾಣಿಸುತ್ತೆ, ಒಂದೇ ಕ್ಷಣದಲ್ಲಿ ಮತ್ತೆ ಅದನ್ನ ಲೈಟ್ ಆಫ್ ಮಾಡಿದ್ವಿ ಅಂದ್ರೆ ಪುಸ್ತಕ ಕಾಣಲ್ಲ. ಹಾಗಾದ್ರೆ ಒಂದು ಕ್ಷಣದಲ್ಲಿ ಲೈಟ್ ಆನ್ ಮಾಡಿ ಆಫ್ ಮಾಡಿದಾಗ ಆ ಪುಸ್ತಕ ಒಂದು ಕ್ಷಣದಲ್ಲಿ ತೋರಿ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗೆ ಇಲ್ಲೂ ಆಗ್ತಾ ಇರೋದು ಏನು ಅಂದ್ರೆ, ನಾವು ಉಚ್ಚಾರ ಮಾಡಿದಾಗ ತೋರ್ತದು, ಉಚ್ಚಾರ ಮಾಡಿ ಮುಗಿದ ತಕ್ಷಣ ಅದು ತೋರ್ಲಿಲ್ಲ. ಅಲ್ಲಿ ನೋಡಿ, ಲೈಟ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಒಂದೇ ಕ್ಷಣದಲ್ಲಿ ಘಟ ಹುಟ್ಟಿತು ನಾಶ ಆಯಿತು, ಅಥವಾ ಒಂದೇ ಕ್ಷಣದಲ್ಲಿ ಆ ಪುಸ್ತಕ ಹುಟ್ಟಿತು ನಾಶ ಆಯಿತು ಅಂತ ನಾವು ಹೇಳ್ತೀವಾ? ಇಲ್ಲ. ಪುಸ್ತಕ ಹಾಗೇ ಇತ್ತು ಅಲ್ಲಿ. ಹಿಂದಿಂದನೂ ಪುಸ್ತಕ ಅಲ್ಲೇ ಇತ್ತು, ಎಷ್ಟೋ ವರ್ಷಗಳಿಂದ ಪುಸ್ತಕ ಅಲ್ಲೇ ಇತ್ತು. ಆದರೆ ಅದು ಕತ್ತಲ ಕೋಣೆ ಆದ್ರಿಂದ ಕಾಣಿಸ್ತಿರ್ಲಿಲ್ಲ. ಯಾವಾಗ ಒಂದು ಕ್ಷಣ ಲೈಟ್ ಹಾಕ್ತೀವೋ ಅವಾಗ ಅದು ಕಾಣಿಸ್ತು, ಮತ್ತೆ ಲೈಟ್ ಆಫ್ ಮಾಡಿದ ತಕ್ಷಣ ಅದು ಕಾಣಿಸಲ್ಲ ಅಂತಾಯ್ತು. ಅಷ್ಟೇ ಹೊರತು ನಾವು ಅಲ್ಲಿ ದೀಪವನ್ನ ಹಾಕಿದಾಗ ಅದು ಹುಟ್ಟಿತು, ದೀಪ ಹೋಗಿದ ತಕ್ಷಣ, ಅಲ್ಲಿ ಪ್ರಕಾಶ ಹೋದ ತಕ್ಷಣ ಅದು ನಾಶ ಆಯಿತು ಅಂತಲ್ಲ. ಹಾಗೆ ಇಲ್ಲೂ ಕೂಡ ಹಾಗೆ ಇಲ್ಲೂ ಕೂಡ ನಾವು ಉಚ್ಚಾರಣೆ ಮಾಡಿದಾಗ ವರ್ಣವು ತೋರಿತು, ಹುಟ್ಟಲಿಲ್ಲ. ನಮ್ಗೆ ಇಷ್ಟೊತ್ತು ವರ್ಣ ತೋರ್ತಿರ್ಲಿಲ್ಲ, ವರ್ಣ ಕೇಳಿಸ್ತಿರ್ಲಿಲ್ಲ. ಉಚ್ಚಾರಣೆ ಮಾಡಿದ ತಕ್ಷಣ ವರ್ಣ ಕೇಳಿಸ್ತು, ಉಚ್ಚಾರಣೆ ಮಾಡಿ ಮುಗಿದ ಕೂಡಲೇ ವರ್ಣವು ಕೇಳಿಸಲ್ಲ ಅಂತಾಯ್ತು, ತೋರಲ್ಲ ಅಂತಾಯ್ತು. ಹೊರತು ಹುಟ್ಟಿತು ನಾಶ ಆಯಿತು ಅಂತ ನಮ್ಗೆ ಅನುಭವ ಇಲ್ಲ ಅಂತ ಟೀಕಾರಾಯರು ಹೇಳ್ತಾರೆ. ಅಲ್ಲ ಸರಿ, ನೋಡಿ, ಎರಡಕ್ಕೂ ವ್ಯತ್ಯಾಸ ಇದೆ. ಅಲ್ಲಾಗಬೇಕಾದ್ರೆ ಹಿಂದಿಂದನೂ ಆ ಕತ್ತಲ ಕೋಣೆಯಲ್ಲಿ ಪುಸ್ತಕ ಇದೆ ಅಂತ ನಾವು ಹೇಳ್ಬೋದು, ಪ್ರಮಾಣ ಇದೆ. ಯಾಕೆ? ಕತ್ತಲ ಕೋಣೆಯಲ್ಲಿ ಬಂದ್ಬಿಟ್ಟು ಮುಟ್ಟು ನೋಡಿದ್ರೆ ಪುಸ್ತಕ ಸಿಗತ್ತೆ ನಮಗೆ. ಅಥವಾ ಅದೇ ಪುಸ್ತಕ ಹಿಂದಿನ ದಿನ ಬೆಳಗ್ಗೆ ಬೆಳಕಲ್ಲಿ ನೋಡಿದಾಗ ಕಂಡಿತ್ತು ನಮಗೆ, ಮತ್ತೆ ಬಂದು ಮುಟ್ಟು ನೋಡಿದ್ರು ಕೂಡ ನಮಗೆ, ಕತ್ತಲಲ್ಲೇನೆ ಬಂದು ಮುಟ್ಟು ನೋಡಿದ್ರು ಕೂಡ ಪುಸ್ತಕ ಇದೆ ಅಂತ ಹೇಳಲಿಕ್ಕೆ ಬರತ್ತೆ. ಹಾಗಾದ್ರೆ ಪುಸ್ತಕ ಅಲ್ಲಿ ಇದೆ ಅನ್ನೋದಕ್ಕೆ ಬೇರೆ ಬೇರೆ ಪ್ರಮಾಣಗಳಿವೆ. ತ್ವಾಚ ಪ್ರತ್ಯಕ್ಷ ಪ್ರಮಾಣ ಇದೆ, ಹಿಂದಿನ ದಿನ ಕಣ್ಣಿಂದನೇ ನೋಡಿದೀವಿ ಆ ಪುಸ್ತಕ ಇದೆ ಅಂತ ಹೇಳಿ. ಆದ್ರಿಂದ ಲೈಟ್ ಹಾಕಿದಾಗ ಅದು ಕಾಣಿಸ್ತು, ಲೈಟ್ ಆಫ್ ಮಾಡಿದಾಗ ಕಾಣಿಸ್ತಿಲ್ಲ, ಇಷ್ಟೇ ಹೇಳ್ತೀವಿ ಹೊರತು ಲೈಟ್ ಹಾಕಿದಾಗ ಹುಟ್ಟಿತು, ಲೈಟ್ ಆಫ್ ಮಾಡಿದಾಗ ನಾಶ ಆಯ್ತು ಅಂತ ನಾವಲ್ಲಿ ಹೇಳಲ್ಲ. ಅದೇ ಇಲ್ಲ, ಆ ಸ್ಥಿತಿ ಇಲ್ಲ. ವರ್ಣವು ಉಚ್ಚಾರಣೆ ಮಾಡುವಂತಹ ಕಾಲದಕ್ಕಿಂತ ಹಿಂದೂ ಇತ್ತು, ಉಚ್ಚಾರಣೆ ಮಾಡಿದ ನಂತರವೂ, ಉಚ್ಚಾರಣೆ ಮಾಡಿ ಮುಗಿದ್ಮೇಲೂ ಆ ವರ್ಣ ಇದೆ ಅನ್ನೋದಕ್ಕೆ ಏನಾದ್ರು ಪ್ರಮಾಣ ಇದೆಯಾ ಇಲ್ಲಿ? ಅಲ್ಲಿ ಸ್ಪಷ್ಟ ಪ್ರಮಾಣ ಇದೆ. ಆ ಪುಸ್ತಕ ಹಿಂದೂ ಇತ್ತು, ಆ ಪುಸ್ತಕ ಲೈಟ್ ಹಾಕಿದ ನಂತರವೂ, ಲೈಟ್ ಹಾಕಿ ಆಫ್ ಮಾಡಿದ ನಂತರವೂ ಆ ಪುಸ್ತಕ ಇರತ್ತೆ ಅನ್ನೋದಕ್ಕೆ ಪ್ರಮಾಣ ಇದೆ ಅಲ್ಲಿ. ಈ ನಾನು ಖ ಅಂತ ಉಚ್ಚಾರ ಮಾಡಿದೆ ಅಂದ್ರೆ, ಘ ಅಂತ ಉಚ್ಚಾರ ಮಾಡಿದೆ ಅಂದ್ರೆ, ನಾನು ಉಚ್ಚಾರಣೆ ಮಾಡೋಕ್ಕಿಂತ ಮುಂಚೆನೂ ಆ ವರ್ಣ ಇತ್ತು, ನಾನು ಉಚ್ಚಾರಣೆ ಮಾಡಿ ಮುಗಿಸಿದ ನಂತರವೂ ಆ ವರ್ಣ ಇರತ್ತೆ ಅನ್ನೋದಿಕ್ಕೆ ಇಲ್ಲಿ ಯಾವ ಪ್ರಮಾಣವೂ ಇಲ್ಲ. ಹೀಗಿರ್ಬೇಕಾದ್ರೆ ಅದರಂತೆ ಇದು ಅಂತ ಹೇಗೆ ಹೇಳ್ತೀರಿ? ಆದ್ರಿಂದ ಇಲ್ಲಿ ಪ್ರಮಾಣ ಇಲ್ಲ, ಆದ್ರಿಂದ ಉಚ್ಚಾರಣೆ ಮಾಡಿದಾಗ ಹುಡ್ತು, ಉಚ್ಚಾರಣೆ ಮಾಡಿ ಮುಗಿಸ್ಮೇಲೆ ನಾಶ ಆಯ್ತು ಅಂತಾನೆ ಒಪ್ಕೋಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಇಲ್ಲೂ ಪ್ರಮಾಣ ಉಂಟು. ಸೋಯಂ ಗಕಾರಃ ಅನ್ನೋ ಪ್ರತ್ಯಭಿಜ್ಞಾವೇ ಇಲ್ಲಿ ಪ್ರಮಾಣ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಏನದು ಪ್ರತ್ಯಭಿಜ್ಞ ಅಂತ ಹೇಳಿದ್ರೆ, ನೋಡಿ, ಅದ್ರ ಸ್ವಲ್ಪ ಪ್ರತ್ಯಭಿಜ್ಞ ಅಂದ್ರೆ ಹೀಗೆ ವಿವರಣೆ ಕೊಡ್ಬೇಕು ಅದಕ್ಕೆ. ಇವಾಗ ಬೌದ್ಧರಿದ್ದಾರೆ, ಅವರನ್ನ ಕ್ಷಣಿಕತಾವಾದಿಗಳು ಅಂತ ಹೇಳ್ತಾರೆ, ಕ್ಷಣಿಕತ್ವವಾದಿಗಳು ಅಂತ ಅವ್ರನ್ನ ಕರೀತಾರೆ. ಅಂದ್ರೆ ಎಲ್ಲವನ್ನೂ ಕ್ಷಣಿಕ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಘಟವೂ ಕೂಡ ಕ್ಷಣಿಕ, ಹಿಂದಿನ ಕ್ಷಣದಲ್ಲಿದ್ದ ಘಟವೇ ಬೇರೆ, ಈ ಕ್ಷಣದಲ್ಲಿರುವಂತಹ ಘಟವೇ ಬೇರೆ, ಮುಂದಿನ ಕ್ಷಣದಲ್ಲಿ ಬರುವಂತಹ ಘಟವೇ ಬೇರೆ. ಪ್ರತಿಯೊಂದು ಕ್ಷಣವೂ ಕೂಡ ಘಟ ಹಳೆಯದು ನಾಶ ಆಗತ್ತೆ, ಹೊಸ ಘಟ ಹುಟ್ಟತ್ತೆ. ಪುಸ್ತಕ, ಹಳೆಯ ಪುಸ್ತಕ ನಾಶ ಆಗತ್ತೆ, ಮರುಕ್ಷಣದಲ್ಲಿ ಹೊಸ ಪುಸ್ತಕ ಹುಟ್ಟತ್ತೆ. ಹೀಗೆ ಪ್ರತಿಯೊಂದು ಪದಾರ್ಥಗಳು ಕೂಡ ಕ್ಷಣವು ಹಳೇದು ಹೋಗತ್ತೆ, ಹೊಸದು ಬರತ್ತೆ ಅಂತ ಹೇಳಿ ಇದು ಬೌದ್ಧರ ವಾದ. ಇದಕ್ಕೆ ಪ್ರತಿಯೊಬ್ಬರು ಕೊಡುವಂತಹ ಉತ್ತರ ಏನು ಅಂದ್ರೆ, ನೋಡಪ್ಪ, ನೀನ್ ಮಾತಾಡ್ತಿರೋದು ಅನುಭವಕ್ಕೆ ವಿರುದ್ಧವಾಗಿದೆ. ನಾವೆಲ್ಲರ ಅನುಭವ ಏನಿದೆ? ನಾನು ನಿನ್ನೆ ಅದೇ ಪುಸ್ತಕವನ್ನು ನೋಡಿದ್ದೆ, ಇವತ್ತು ಬಂದು ನಾ ಆ ಪುಸ್ತಕವನ್ನು ನೋಡಿದಾಗ, ನಿನ್ನೆ ನೋಡಿದ ಪುಸ್ತಕನೇ ಇದು. ನಮ್ಗೆ ಅನುಭವ ಏನಿದೆ? ನಿನ್ನೆ ನಾನು ಯಾವ ಪುಸ್ತಕ ನೋಡೋದ್ನೋ ಅದೇ ಪುಸ್ತಕ ಇದು ಅಂತ ಅನುಭವ ಇದೆ. ಪ್ರತಿಯೊಬ್ಬರಿಗೂ ಅನುಭವ ಇದೆ, ನಿನ್ನೆ ನೋಡಿದ ಪುಸ್ತಕವೇ ಇದು. ಯಾರಿಗೂ ನಿನ್ನೆ ನೋಡಿದ ಪುಸ್ತಕ ಬೇರೆ, ಇವತ್ತು ನೋಡಿದ ಪುಸ್ತಕ ಬೇರೆ. ನಿನ್ನೆ ಇದ್ದಂತಹ ನನ್ನ ಮಕ್ಕಳು ಬೇರೆ, ಇರುವಂತಹ ನನ್ನ ಮಕ್ಕಳು ಬೇರೆ. ನಿನ್ನೆ ಇದ್ದಂತಹ ನನ್ನ ಹೆಂಡತಿ ಬೇರೆ, ಇವತ್ತಿರುವಂತಹ ನನ್ನ ಹೆಂಡತಿ ಬೇರೆ. ಹೀಗೆ ಯಾರಿಗೂ ಅನುಭವ ಇಲ್ಲ. ನಮ್ಮ ಪ್ರತಿಯೊಬ್ಬರಿಗೂ ಏನಂತ ಅನುಭವ ಇದೆ? ನಿನ್ನೆ ಯಾವ ವಸ್ತುವನ್ನ ನಾನು ಕಂಡಿದ್ನೋ ಅದೇ ವಸ್ತು ಇವತ್ತು ನಾನು ಕಾಣ್ತಿರೋದು ಅಂತ ಹೀಗೆ ಅನುಭವ ಇದೆ. ನೀನು ಒಂದೊಂದು ಕ್ಷಣದಲ್ಲೂ ಪದಾರ್ಥ ಬೇರೆ ಬೇರೆ ಆಗ್ತಿರತ್ತೆ, ಹುಟ್ಟತ್ತೆ ಸಾಯತ್ತೆ ಅಂತ ನೀನು ಹೇಳಿದ್ರೆ ಅನುಭವ ವಿರೋಧ ಬಂದ್ಬಿಡತ್ತೆ. ಆದ್ರಿಂದ ಈ ರೀತಿ ನೀನು ಹೇಳಬಾರ್ದು ಅಂತ ಪ್ರತಿಯೊಬ್ಬರು ವಾದಿಗಳು ಬೌದ್ಧನಿಗೆ ಉತ್ತರ ಕೊಡ್ತಾರೆ. ಆಚಾರ್ಯ ಹೇಳ್ತಾರೆ, ಅದನ್ನ ಇಲ್ಲೂ ಇಟ್ಕೊಳ್ಳಿ, ಇಲ್ಲೂ ಅದೇ ಯುಕ್ತಿಯನ್ನ ಅನುಸಂಧಾನ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮಗೆ ವರ್ಣಗಳಲ್ಲೂ ಹೀಗೆ ಅನುಭವ ಇದೆ.
ಯಾಕೆ? ನಾನು ಈಗ ಗ ಅಂತ ಉಚ್ಚಾರ ಮಾಡಿದ್ರೆ, ಓ ನಿನ್ನೆ ನಾನು ಯಾವ ಗಕಾರವನ್ನು ಹೇಳಿದ್ನೋ ಅದೇ ಗಕಾರವನ್ನು ಇವತ್ತು ಹೇಳ್ತಾ ಇದ್ದೀನಿ. ನಿನ್ನೆ ಏನು ಅನುಭವ ಇದೆ? ಓ ಹಿಂದೆ ನಾನು ಯಾವ ಗಕಾರವನ್ನು ಹೇಳಿದ್ನೋ ಅದೇ ಗಕಾರವನ್ನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಕೇಳಿಸ್ಕೊಳ್ಳುವಂತ ವ್ಯಕ್ತಿಗೂ ನಾನು ಮುಂಚೆ ಯಾವ ಗಕಾರವನ್ನು ಕೇಳಿಸ್ಕೊಂಡಿದ್ನೋ ಅದೇ ಗಕಾರವನ್ನು ಇವತ್ತು ಕೇಳಿಸ್ಕೊಂತಾ ಇದ್ದೀನಿ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಯಾವ ವರ್ಣಗಳನ್ನ ನಾನು ಹೇಳಿದ್ನೋ ಅದೇ ವರ್ಣ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳುವಂತಹ ವ್ಯಕ್ತಿಗೂ ಹಿಂದೆ ನಾನು ಯಾವ ಅಕ್ಷರವನ್ನ, ಯಾವ ವರ್ಣವನ್ನ ಕೇಳಿಸ್ಕೊಂಡಿದ್ನೋ ಅದೇ ವರ್ಣವನ್ನ ಇವತ್ತು ಕೇಳಿಸ್ಕೊಂತಾ ಇದ್ದೀನಿ. ಹೀಗೆ ನಮಗೆ ಪ್ರತಿಯೊಬ್ಬರಿಗೂ ಈ ತರನೇ ಅನುಭವ ಇದೆ. ಆದ್ರಿಂದಾಗಿ ಅದು ಏನಾಯಿತು, ಹಾಗಾದ್ರೆ ಹಿಂದೂ ಅದೇ ಗಕಾರ ಇತ್ತು, ಹಿಂದೂ ಅದೇ ಕಕಾರ ಇತ್ತು, ಅದಕ್ಕಿಂತ ಹಿಂದೂ ಇದೇ ತರ ಇತ್ತು. ಹೀಗೆ ಅನಾದಿ ಕಾಲದಿಂದ ಇದೇ ತರ ಅನುಭವ ಇರೋದ್ರಿಂದಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ವರ್ಣ ಹಾಗೇ ಇರುತ್ತೆ, ನಾಶ ಆಗಲ್ಲ. ಹೀಗೆ ಇದನ್ನ ಪ್ರತ್ಯಭಿಜ್ಞ ಅಂತ ಕರೀತಾರೆ. ಯಾವ ಹಿಂದಿದ್ದ ವರ್ಣವನ್ನೇ ಈಗ ಉಚ್ಚಾರ ಮಾಡ್ತಾ ಇದ್ದೀನಿ, ಆವಾಗ ಏನಿದೆ ಹಿಂದಿದ್ದ ವರ್ಣವನ್ನೇ ಉಚ್ಚಾರ ಮಾಡ್ತಿದೀವಿ. ಹಿಂದೂ ಕೂಡ ಏನು ಅನುಭವ ಇದೆ, ಹಿಂದಿದ್ದ ವರ್ಣವನ್ನೇ ಉಚ್ಚಾರ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲಾ ಕಾಲದಲ್ಲಿರುವಂತಹ ಎಲ್ಲರಿಗೂ ಈ ತರನೇ ಅನುಭವ ಇದೆ. ಆದ್ರಿಂದಾಗಿ ಅನಾದಿ ಅನಂತ ಕಾಲದವರೆಗೂ ವರ್ಣಗಳಿರುತ್ತೆ ಅಂತ ಸಿದ್ಧ ಆಯಿತು ಅಲ್ಲ. ಈ ಅನುಭವ ಇದೆ, ಹೌದು. ಈ ಅನುಭವ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪೂರ್ವ ಪಕ್ಷಿಗಳು ಹೀಗೊಂದು ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಇವಾಗ ಅವನು ಊಟ ಮಾಡ್ತಾ ಇದ್ದಾನೆ, ಪ್ರತಿನಿತ್ಯ ಬರೀ ಅವನು ಯಾವುದೋ ಒಂದು ಮೊಸರನ್ನೇ ಊಟ ಮಾಡ್ತಾ ಇದ್ದಾನೆ, ಪ್ರತಿನಿತ್ಯ ಸಾರನ್ನೇ ಊಟ ಮಾಡ್ತಾ ಇದ್ದಾನೆ. ಅವಾಗ ಅವನೇನು ಹೇಳ್ತಾನೆ? ಅಯ್ಯೋ ದಿನ ಅದೇ ಊಟ ಮಾಡಿ ಬೇಜಾರಾಗಿದೆ ಅಂತ ಹೇಳ್ತಾನೆ. ದಿನ ಅದೇ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅರೆ ಅವನು ದಿನ ಅದೇ ಊಟ ಮಾಡ್ತಾ ಇದ್ದಾನ? ಇಲ್ಲ, ನಿನ್ನೆ ಊಟ ಮಾಡಿದ್ದನ್ನ ಹೊಟ್ಟೆಗೆ ಹೋಗ್ಬಿಟ್ಟಿದೆ. ಇವತ್ತು ಊಟ ಮಾಡ್ತಿರೋ ಅನ್ನ ಎಲೆ ಮುಂದಿದೆ. ನಿನ್ನೆ ಊಟ ಮಾಡಿದ ಅನ್ನವೇ ಬೇರೆ, ಇವತ್ತು ಊಟ ಮಾಡ್ತಿರುವಂತಹ ಅನ್ನವೇ ಬೇರೆ. ಆದ್ರೆ ಅವನು ಹೇಳೋದೇನು? ಅದೇ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಇಲ್ಲೂ ಕೂಡ ನೋಡಿ. ಹಾಗಾದ್ರೆ ಅದಕ್ಕೆ ಅರ್ಥ ಏನು? ಅದೇ ಊಟ ಮಾಡ್ತಾ ಇದ್ದೀನಿ ಅರ್ಥ ಏನು? ಏನು ವೆರೈಟಿ ಏನು ಇಲ್ವೇ ಇಲ್ಲ, ಬಗೆ ಬಗೆಯ ತಿನಿಸು ಏನು ಇಲ್ವೇ ಇಲ್ಲ. ನಿನ್ನೆನೂ ಅದೇ ಸಾರನ್ನ ತಿಂದಿದ್ದೆ, ಇವತ್ತು ಅದೇ ಸಾರನ್ನ ತಿಂತಾ ಇದ್ದೀನಿ. ನಿನ್ನೆನೂ ಅದೇ ಮೊಸರನ್ನ ತಿಂದಿದ್ದೆ, ಇವತ್ತು ಅದೇ ಮೊಸರನ್ನ ತಿಂತಾ ಇದ್ದೀನಿ, ಈ ಅಭಿಪ್ರಾಯ. ಹಾಗೆ ನಿನ್ನೆ ತಿಂದ ಅನ್ನಕ್ಕೆ ಸದೃಶವಾಗಿದೆ ಈ ಅನ್ನ ಅಂತ ಅರ್ಥವೇ ಹೊರತು ಅದೇ ಅನ್ನ ಇದು ಅಂತ ಅರ್ಥ ಅಲ್ಲ. ಯಾಕೆ? ಆ ಅನ್ನ ಹೊಟ್ಟೆಗೆ ಹೋಗ್ಬಿಟ್ಟಿದೆ ಅವನಿಗೆ, ಅದು ಇಲ್ಲಿ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಮುಂದ್ಗಡೆ? ಆದ್ರಿಂದಾಗಿ ಅಲ್ಲಿ ಹೇಗೆ ನಿನ್ನೆ ತಿಂದ ಅನ್ನಕ್ಕೆ ಸದೃಶವಾಗಿದೆ ಈ ಅನ್ನ ಅಂತ ಅರ್ಥವೋ ಹಾಗೆ ಇಲ್ಲೂ ಕೂಡ ಅದೇ ಗಕಾರ ಇವತ್ತು ನಾನು ಹೇಳ್ತಾ ಇದ್ದೀನಿ, ಅದೇ ಗಕಾರ ಇವತ್ತು ನಾನು ಕೇಳಿಸ್ಕೊಂತಾ ಇದ್ದೀನಿ ಅಂದ್ರೆ ಅರ್ಥ ಏನು? ನಿನ್ನೆ ಕೇಳಿದ ಗಕಾರಕ್ಕೆ ಸದೃಶವಾದಂತಹ ಗಕಾರವನ್ನು ಕೇಳಿಸ್ಕೊಂತಾ ಇದ್ದೀನಿ. ನಿನ್ನೆ ನಾನು ಹೇಳಿದ ಗಕಾರಕ್ಕೆ ಸದೃಶವಾದ ಗಕಾರ ಇವತ್ತು ಗ ಅಂತ ಹೇಳ್ತಾ ಇದ್ದೀನಿ, ಹೀಗೆ ಅರ್ಥವೇ ಹೊರತು ಅದೇ ಗಕಾರ ಇದು ಅಂತ ಅರ್ಥ ಅಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಟೀಕಾರಾಯರು ಉತ್ತರ ಕೊಡ್ತಾರೆ. ನೋಡಿ, ಈಗ ನಮಗೆ ಅನುಭವ ಬರ್ತಾ ಇದೆ, ಆ ಅನುಭವಕ್ಕೆ ನೀವು ಬೇರೆ ಗತಿಯನ್ನ ಕಲ್ಪನೆ ಮಾಡ್ತಾ ಇದ್ದೀರಿ. ಏನಂತ ಗತಿ, ಅಥವಾ ಒಂದು ಏನಂತ ಗತಿ ಕಲ್ಪನೆ ಮಾಡ್ತಾ ಇದ್ದೀರಿ? ಆ ಅನುಭವವು ಆ ಎರಡು ಗಕಾರಗಳು ಸದೃಶವಾಗಿದೆ ಅಂತ ಅರ್ಥವೇ ಹೊರತು ಅನುಭವಕ್ಕೆ ಎರಡು ಗಕಾರಗಳು ಸದೃಶವಾಗಿವೆ ಅಂತ ಅರ್ಥವೇ ಹೊರತು ಅದೇ ಗಕಾರ ಇದು ಅಂತ ಅಲ್ಲ ಅಂತ ಹೇಳಿ ಅನುಭವಕ್ಕೆ ಬೇರೆ ಗತಿ ಕಲ್ಪನೆಯನ್ನ ಮಾಡ್ತಾ ಇದ್ದೀರಿ. ಈ ತರ ಯಾವಾಗ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಪ್ರಬಲವಾದಂತಹ ಬಾಧಕ ಇದ್ರೆ ಮಾತ್ರ ಅನುಭವವನ್ನ ಬಿಡಬಹುದು. ಅಲ್ಲಿ ನೋಡಿ, ಪ್ರಬಲ ಬಾಧಕ ಇದೆ. ಏನದು? ಅವನು ಹೇಳ್ತಾ ಇದ್ದಾನೆ, ಅವನ ಬಾಯಲ್ಲಿ ಮಾತಾಡ್ತಾ ಇದ್ದಾನೆ, ಅವನ ಅನುಭವ ಹಾಗಿಲ್ಲ ವಸ್ತುತಃ. ಅರೆ ಅವನ ಬಾಯಲ್ಲಿ ಏನ್ ಹೇಳ್ತಾ ಇದ್ದಾನೆ? ಅದೇ ಅನ್ನ ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಅನ್ನ ಇದಲ್ಲ ಅಂತ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆ ಅಂದ್ರೆ ಆ ಅನ್ನ ನೆನ್ನೆ ತಿಂದು ಜೀರ್ಣ ಆಗಿ ಹೋಗ್ಬಿಟ್ಟಿದೆ. ಅದರಿಂದ ಆ ಅನ್ನ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಪಷ್ಟವಾಗಿ ಇಲ್ಲಿ ಬಾಧಕ ಇದೆ. ಸ್ಪಷ್ಟವಾಗಿ ಬಾಧಕ ಇರೋದ್ರಿಂದಾಗಿ ಅದೇ ಅನ್ನ ಇದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದಾಗಿ ಅಲ್ಲೇನ್ ಮಾಡ್ತೀವಿ? ಅದೇ ಅನ್ನ ತಿಂತಿದ್ದೇನೆ ಅಂತ ಅವನು ಹೇಳಿದ್ರು ಕೂಡ ಅದಕ್ಕೆ ಅದೇ ಅನ್ನ ಅಂದ್ರೆ ಆ ಅನ್ನಕ್ಕೆ ಸದೃಶವಾದಂತಹ ಅನ್ನ ಅಂತ ನಾವು ಅನಿವಾರ್ಯವಾಗಿ ಗತಿ ಕಲ್ಪನೆಯನ್ನ ಮಾಡ್ತೀವಿ. ಎಲ್ಲಿ ಈ ತರ ಗತಿ ಕಲ್ಪನೆ ಮಾಡುವಂತಹ ಅನಿವಾರ್ಯತೆ ಇಲ್ಲ, ಮುಖ್ಯಾರ್ಥವನ್ನ ಸ್ವೀಕಾರ ಮಾಡ್ಲಿಕ್ಕೆ ಯಾವ ಸಮಸ್ಯೆಯೂ ಇಲ್ಲ, ಅಲ್ಲಿ ಸುಮ್ನೆ ನೀವ್ಯಾಕೆ ಅಮುಖ್ಯಾರ್ಥ ಸ್ವೀಕಾರ ಮಾಡ್ತೀರಿ? ನೋಡಿ, ಪ್ರಕೃತದಲ್ಲಿ ಏನಿದೆ? ಅದೇ ಗಕಾರ ಇದು ಅಂತಿದೆ. ನಿನ್ನೆ ಕೇಳಿದಂತಹ ಗಕಾರವೇ ಇವತ್ತು ಕೇಳಿಸ್ಕೊಂತಿರೋದು, ನಿನ್ನೆ ಹೇಳಿದಂತಹ ಗಕಾರವೇ ಇವತ್ತು ಹೇಳ್ತಾ ಇರುವಂತಹದ್ದು ಅಂತ ಹೇಳಿ ಅಲ್ಲಿ ಅದೇ ಗಕಾರ ಇದು ಅಂತ ಅನುಭವ ಇದೆ. ಈ ಅನುಭವಕ್ಕೆ ಬೇರೆ ಗತಿಯನ್ನ ಕಲ್ಪನೆ ಮಾಡ್ಲಿಕ್ಕೆ ಆ ಗಕಾರದ ಸದೃಶವಾಗಿದೆ ಈ ಗಕಾರ ಅಂತ ಹೇಳಿ ಅರ್ಥಾಂತರ ಕಲ್ಪನೆ ನೀವು ಮಾಡ್ತಾ ಇದ್ದೀರಿ. ಅದಕ್ಕೇನಾದ್ರೂ ವಿನಿಗಮಕ ಪ್ರಮಾಣ ಉಂಟಾ? ಏನಾದ್ರು ಬಾಧಕ ಇದೆಯಾ ಮುಖ್ಯಾರ್ಥ ಸ್ವೀಕಾರ ಮಾಡ್ಲಿಕ್ಕೆ? ಯಾವ ಬಾಧಕವೂ ಇಲ್ಲ. ಆದ್ರಿಂದಾಗಿ ಸುಮ್ಮನೆ ಅನುಭವನ ಯಾಕೆ ಬಿಡ್ತೀರಿ? ಯಾವ ತೊಂದರೆಯೂ ಇಲ್ಲ ಅಂತ ಹೇಳಿದ್ರೆ ಅನುಭವನ ಯಾಕೆ ಬಿಡ್ತೀರಿ? ಆದ್ರಿಂದಾಗಿ
ಈ ಅನುಭವವನ್ನ ನಿಷ್ಕಾರಣವಾಗಿ ಅದು ಸಾದೃಶ್ಯ ವಿಷಯಕ ಅಂದ್ರೆ ಆ ಗಕಾರಕ್ಕೆ ಸದೃಶವಾಗಿದೆ ಈ ಗಕಾರ ಅಂತ ಹೇಳಿ ಈ ರೀತಿ ಬೇರೆ ಗತಿ ಕಲ್ಪನೆ ಮಾಡೋದು ಅನುಭವಕ್ಕೆ ಸರಿಯಲ್ಲ. ಹಾಗಾದ್ರೆ ಯಾವ ಬಾಧಕವೂ ಇಲ್ಲದೆ ಇದ್ದಾಗ ಅನುಭವವನ್ನ ಪ್ರಮಾಣ ಅಂತ ಸ್ವೀಕಾರ ಮಾಡಲೇಬೇಕಾದ್ರಿಂದ ಇಲ್ಲಿ ಯಾವ ಬಾಧಕವೂ ಇಲ್ಲ. ಅದೇ ಗಕಾರವನ್ನೇ ಹಿಂದೆ ಕೇಳಿದ ಗಕಾರವನ್ನೇ ಕೇಳ್ತಾ ಇದ್ದೀನಿ, ಹಿಂದೆ ಹೇಳಿದ ಗಕಾರವನ್ನೇ ಹೇಳ್ತಾ ಇದ್ದೀನಿ ಅಂತ ಅನುಭವ ಇರೋದ್ರಿಂದಾಗಿ ಹಿಂದೆ ಕೇಳಿದ ಗಕಾರ ಈಗ ಕೇಳ್ತಿರುವಂತಹ ಗಕಾರ ಒಂದೇ ಅಂತ ಸಿದ್ಧ ಆಗತ್ತೆ. ಒಂದೇ ಆದ್ರಿಂದಾಗಿ ಈ ರೀತಿಯಾದಂತಹ ನಮ್ಮ ಅನುಭವವೇನೆ ವರ್ಣವು ನಿತ್ಯ ಅನ್ನೋ ವಿಷಯದಲ್ಲಿ ಪ್ರಮಾಣ ಆಗತ್ತೆ. ಹಾಗಾದ್ರೆ ವರ್ಣವು ನಿತ್ಯ ಅನ್ನೋ ವಿಷಯದಲ್ಲಿ ಪ್ರಮಾಣ ಕೊಟ್ವಿ. ಈ ವರ್ಣ ಉಪಲಬ್ಧಿಯಾಗುವಂತಹ ನಮಗೆ ತೋರುವಂತಹ ಕ್ರಮ ಏನು? ಹಾಗಾದ್ರೆ ವರ್ಣವು ನಿತ್ಯ ಅಂತ ಆದ್ರೆ ನಿತ್ಯ ಯಾವಾಗಲೂ ಇದೆ, ಅದರಲ್ಲೂ ಎಲ್ಲಾ ಕಡೆಯೂ ಇದೆ, ಎಲ್ಲಾ ಕಡೆ ನಮ್ಗೆ ವರ್ಣ ಕೇಳಿಸತ್ತೆ. ಆದ್ರಿಂದ ಆಕಾಶವು ಯಾವಾಗ್ಲೂ ಇದೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆಕಾಶ ಇದೆ. ಮತ್ತೆ ಎಲ್ಲಾ ಕಡೆ ಆಕಾಶ ಇದೆ, ಇಂತಹ ಜಾಗದಲ್ಲಿ ಆಕಾಶ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ವರ್ಣವೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದೆ, ಎಲ್ಲಾ ಕಡೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೀಗಿದ್ರೆ ನಮಗೆ ಯಾವಾಗ್ಲೂ ಯಾಕೆ ಕೇಳಿಸಲ್ಲ? ರಾತ್ರಿ ಮಲಗಿರ್ತೀವಿ, ಆಗ ಏನು ಕೇಳಿಸಲ್ಲ. ಬೆಳಗ್ಗೆನೂ ಕೂಡ ನಿಶ್ಶಬ್ದವಾದಂತಹ ಜಾಗದಲ್ಲಿ ಕೂತ್ಕೊಂಡಿದ್ರೆ ಏನು ಕೇಳಿಸಲ್ಲ. ಎಲ್ಲಾ ವರ್ಣಗಳು ಕೂಡ, ಎಲ್ಲಾ 51 ವರ್ಣಗಳು ಕೂಡ, ಆ ಇಂದ ಆರಂಭಿಸಿ ಕ್ಷವರೆಗೂ 51 ವರ್ಣಗಳು ಕೂಡ ಎಲ್ಲಾ ಕಡೆ ಇದೆ, ಯಾವಾಗ್ಲೂ ಇದೆ ಅಂತ ಆದ್ರೆ ಎಲ್ಲಾ ವರ್ಣಗಳು ಯಾವಾಗಲೂ ನಮ್ಗೆ ಯಾಕೆ ತೋರಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಟೀಕಾರಾಯರು ಉತ್ತರ ಕೊಡ್ತಾರೆ. ನೋಡಿ, ವರ್ಣ ಇದೆ, ಎಲ್ಲಾ ಕಾಲದಲ್ಲೂ ಎಲ್ಲಾ ವರ್ಣಗಳು ಇದೆ, ಮತ್ತೆ ಅದು ಸರ್ವತ್ರ ವ್ಯಾಪ್ತವಾಗಿದೆ, ಎಲ್ಲಾ ಕಡೆಯೂ ಇದೆ. ಆದ್ರೂ ಕೂಡ ನಮಗೆ ಯಾವಾಗ್ಲೂ ವರ್ಣ ತೋರಲ್ಲ. ಯಾಕೆ ತೋರಲ್ಲ ಅಂತ ಹೇಳಿದ್ರೆ, ನೋಡಿ, ವರ್ಣ ಹೇಗೆ ನಮಗೆ ತೋರತ್ತೆ, ವರ್ಣ ನಮಗೆ ಕೇಳಿಸುವಂತಹ ಕ್ರಮ ಏನು ಅಂತ ಒಂದ್ಸಲಿ ವಿಮರ್ಶೆ ಮಾಡೋಣ. ಏನು ಅಂದ್ರೆ, ಎರಡು ಇದೆ, ಒಂದು ಧ್ವನಿ ಅನ್ನೋ ಒಂದು ಪದಾರ್ಥ ಇದೆ, ವರ್ಣ ಅಂತ ಒಂದು ಪದಾರ್ಥ ಇದೆ. ಎರಡಕ್ಕೂ ವ್ಯತ್ಯಾಸವನ್ನ ನಾವು ನೋಡೋದು ಅಂತ ಹೇಳಿದ್ರೆ, ಈಗ ಪ್ರಾಣಿಗಳು ಒಂದು ಶಬ್ದವನ್ನ ಮಾಡ್ತಿರತ್ತೆ. ಒಂದೊಂದು ಪ್ರಾಣಿ, ಪಕ್ಷಿ ಒಂಥರ ಶಬ್ದ ಮಾಡುತ್ತೆ, ಒಂದೊಂದು ಪ್ರಾಣಿಗಳು ಬೆಕ್ಕು ಒಂಥರ ಶಬ್ದ ಮಾಡುತ್ತೆ, ನಾಯಿ ಒಂಥರ ಶಬ್ದ ಮಾಡುತ್ತೆ. ಇವೆಲ್ಲವನ್ನು ಧ್ವನಿ ಅಂತ ಹೇಳ್ತೀವಿ. ಅದೇ ತರ ನಾವು ಶಬ್ದ ಮಾಡ್ತೀವಿ, ಅದನ್ನ ಧ್ವನಿ ಅಂತ ಕರಿತೀವಿ. ಈ ಧ್ವನಿಯಿಂದ ಅಭಿವ್ಯಕ್ತವಾಗುವಂತಹದ್ದು ವರ್ಣ. ಅಭಿವ್ಯಕ್ತವಾಗುವಂಥದ್ದು ಅಂತ ಹೇಳಿದ್ರೆ ವ್ಯಕ್ತವಾಗುವಂತಹದ್ದು. ಈಗ ಒಂದು ಪುಸ್ತಕ ಇದೆ, ನಾವು ಬೆಳಕನ್ನ ಬಿಟ್ಟಾಗ, ಅದು ಕತ್ಲಿದ್ದಾಗ ಆ ಪುಸ್ತಕ ಕಾಣಿಸ್ತಿರ್ಲಿಲ್ಲ, ಅದು ಅಭಿವ್ಯಕ್ತವಾಗಿರ್ಲಿಲ್ಲ ಆ ಪುಸ್ತಕ ಕತ್ಲಲ್ಲಿ. ಯಾವಾಗ ಅದ್ರ ಮೇಲೆ ಬೆಳಕನ್ನ ಹಾಯಿಸ್ತೀವೋ ಆವಾಗ ಆ ಪುಸ್ತಕವು ನಮಗೆ ತೋರತ್ತೆ, ವ್ಯಕ್ತ ಆಗತ್ತೆ. ಸರಿ, ಕತ್ಲಲ್ಲಿ ಇದ್ದಂತಹ ಪುಸ್ತಕವು ಅವ್ಯಕ್ತವಾಗಿತ್ತು, ಅದ್ರ ಮೇಲೆ ಬೆಳಕು ಬಿದ್ದಾಗ ಅದು ವ್ಯಕ್ತ ಆಯಿತು. ಹಾಗೇ ಇಲ್ಲೂ ಕೂಡ ಬೆಳಕಿನ ಜಾಗದಲ್ಲಿ ವ್ಯಂಜಕವಾದಂತಹ ಬೆಳಕಿನ ಜಾಗದಲ್ಲಿ ಧ್ವನಿಗಳಿವೆ. ಆ ಧ್ವನಿ ಏನು ಅಂತ ಹೇಳಿದ್ರೆ, ನಾವು ಬಾಯಿಂದ ಏನೊಂದು ಶಬ್ದ ಮಾಡ್ತೀವಿ, ಏನೋ ಪ್ರಾಣವಾಯುವು ಬಾಯಿಂದ ಹೊರಗೆ ಬಂದಾಗ, ಪ್ರಾಣವಾಯುವು ಹಿಂಗೆ ಗಂಟಲಿನ ಮೂಲಕ ಬಾಯಿಂದ ಹೊರಗೆ ಬಂದಾಗ ಏನೊಂದು ಶಬ್ದ ಬರುತ್ತೆ ಅದನ್ನ ಧ್ವನಿ ಅಂತ ಹೇಳ್ತೀವಿ. ಆ ಧ್ವನಿಯಿಂದಾಗಿ ವ್ಯಕ್ತವಾಗುವಂತಹದ್ದು ವರ್ಣಗಳು. ಹೇಗೆ ಬೆಳಕಿನಿಂದಾಗಿ ಭೂಮಿಯಲ್ಲಿರುವಂತಹ ಪುಸ್ತಕನೋ ಅಥವಾ ಇನ್ನೊಂದೇನೋ ವಸ್ತುವೋ ಹೇಗೆ ವ್ಯಕ್ತ ಆಗತ್ತೆ, ಹಾಗೆ ಈ ಧ್ವನಿಯಿಂದಾಗಿ ವರ್ಣಗಳು ವ್ಯಕ್ತ ಆಗತ್ತೆ. ಇಲ್ಲಿ ಇಲ್ಲೊಂದು ಧ್ವನಿಯಿಂದಾಗಿ ವರ್ಣಗಳು ವ್ಯಕ್ತ ಆಗೋದ್ರಲ್ಲೂ ಒಂದು ಸೂಕ್ಷ್ಮ ಇದೆ. ಏನು ಅಂತ ಹೇಳಿದ್ರೆ, ನೋಡಿ, ಈಗ ಒಂದೊಂದು ವರ್ಣಕ್ಕೆ ವ್ಯಕ್ತ ಮಾಡುವಂತಹ ಧ್ವನಿಗಳು ಒಂದೊಂದಿವೆ. ಈಗ ನಾನು ಖ ಅಂತ ಹೇಳಿ ಧ್ವನಿ ಮಾಡಿದೆ ಅಂದ್ರೆ ಕಕಾರ ಅನ್ನೋ ವರ್ಣವು ವ್ಯಕ್ತ ಆಗತ್ತೆ, ಖ ಅನ್ನೋ ವರ್ಣವು ವ್ಯಕ್ತ ಆಗತ್ತೆ. ಘ ಅಂತ ಧ್ವನಿ ಮಾಡಿದೆ ಅಂದ್ರೆ ಗ ಅನ್ನೋ ವರ್ಣವು ವ್ಯಕ್ತ ಆಗತ್ತೆ. ಆದ್ರೆ ಈ ಮಕ್ಕಳಲ್ಲಿ ನೋಡಿದಾಗ ನಮ್ಗೆ ಇನ್ನೂ ಹೆಚ್ಚು ಅನುಭವ ಬರುತ್ತಿದ್ದು, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾನು ಅವ್ರು ಧ್ವನಿ ಮಾಡ್ತಿರ್ತಾರೆ, ಹುಟ್ಟದಾಗಿಂದ ಆ ಅಂತ ಅಳ್ತಿರ್ತಾರೆ, ಓ ಅಂತ ಅಳ್ತಿರ್ತಾರೆ ಹುಟ್ಟದಾಗಿಂದಲೂ ಕೂಡ. ಆದ್ರೆ ಅವರು ಕ್ರಮೇಣ ಪ್ರಬುದ್ಧರಾಗ್ತಾ ಆಗ್ತಾ ಆಗ್ತಾ ಅವ್ರಿಗೊಂದು ಅಂದಾಜು ಬರ್ತಾ ಹೋಗುತ್ತೆ, ನಾನು ಯಾವ ರೀತಿ ಧ್ವನಿ ಮಾಡಿದ್ರೆ ಯಾವ ರೀತಿ ವರ್ಣವು ವ್ಯಕ್ತ ಆಗತ್ತೆ ಅಂತ ಅವ್ರಿಗೆ ಅಂದಾಜು ಆಗ್ತಾ ಬರುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಯಾವ ರೀತಿ ಧ್ವನಿ ಮಾಡಿದ್ರೆ ಯಾವ ರೀತಿ ವರ್ಣ ವ್ಯಕ್ತ ಆಗತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ, ಆದ್ರಿಂದಾಗಿ ಅವ್ರದ್ದು ತುಂಬಾ ಅಸ್ಪಷ್ಟ ಮಾತಿರತ್ತೆ. ಈ ಪ್ರಾಣಿಗಳಲ್ಲೂ ಹಾಗೆ, ಪ್ರಾಣಿಗಳಿಗೂ ಧ್ವನಿ ಇದ್ದೇ ಇದೆ, ಅದು ಧ್ವನಿ ಮಾಡೇ ಮಾಡತ್ತೆ. ಅರೆ, ಅದಕ್ಕೂ ಈ ಪ್ರಬುದ್ಧತೆ ಇಲ್ಲ. ಯಾವ ರೀತಿ ನಾನು ಧ್ವನಿ ಮಾಡಿದ್ರೆ ಯಾವ ರೀತಿ ವರ್ಣ, ಆಕಾಶದಲ್ಲಿ ವ್ಯಾಪ್ತವಾದಂತಹ ವರ್ಣ ವ್ಯಕ್ತ ಆಗತ್ತೆ ಅಂತ ಗೊತ್ತಿಲ್ಲ, ಆದ್ರಿಂದಾಗಿ ಅದರ ಧ್ವನಿಯಿಂದಾಗಿ ವರ್ಣ ವ್ಯಕ್ತ ಆಗಲ್ಲ. ಅರೆ, ನಮ್ಮಲ್ಲಿ ಹಂಗಲ್ಲ. ನಾವು ಕ್ರಮೇಣ ಪ್ರಬುದ್ಧರಾಗ್ತಾ ಆಗ್ತಾ ಯಾವ ರೀತಿ ಆ ಅಂತ ಧ್ವನಿ ಮಾಡಿದ್ರೆ ಅಕಾರ ವ್ಯಕ್ತ ಆಗತ್ತೆ, ಆ ಅಂತ ಧ್ವನಿ ಮಾಡಿದ್ರೆ ಆ ಆಕಾರ ವ್ಯಕ್ತ ಆಗತ್ತೆ. ಹೀಗೆ ಯಾವ ರೀತಿ ನಾನು ಧ್ವನಿ ಮಾಡಿದ್ರೆ ಯಾವ ವರ್ಣವು ವ್ಯಕ್ತ ಆಗತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ, ಆದ್ರಿಂದಾಗಿ ನಾವು ಧ್ವನಿಯಿಂದ ವರ್ಣವನ್ನ ವ್ಯಕ್ತಗೊಳಿಸ್ತೀವಿ. ಅದರಲ್ಲೂ ಹೇಗೆ ಅಂತ ಹೇಳಿದ್ರೆ,
ನನ್ನ ಧ್ವನಿ, ಧ್ವನಿ ಅಂದ್ರೆ ಏನಲ್ಲ, ಶಬ್ದ ತರಂಗ. ಧ್ವನಿ ಅಂತ ಹೇಳಿದ್ರೆ ನನ್ನ ಬಾಯಿಂದ ಬರುವಂತಹ ಶಬ್ದ ತರಂಗ. ಆ ಶಬ್ದ ತರಂಗವು ಎಷ್ಟು ದೂರ ತನಕ ಮುಟ್ಟತ್ತೋ ಅಷ್ಟು ಜಾಗದಲ್ಲಿ ವ್ಯಾಪಿಸಿರುವಂತಹ, ಅದು ಎಲ್ಲ ಕಡೆ ವ್ಯಾಪಿಸಿದೆ ವರ್ಣ, ಅಷ್ಟು ಜಾಗದಲ್ಲಿ ವ್ಯಾಪಿಸಿರುವಂತಹ ಆ ಧ್ವನಿಯಿಂದ ವ್ಯಕ್ತವಾಗುವಂತಹ ವರ್ಣವು ವ್ಯಕ್ತ ಆಗತ್ತೆ. ನಾನು ಈ ರೂಮ್ ಪೂರ್ಣ ಕೇಳಿಸುವ ಹಾಗೆ ಆ ಅಂತ ಧ್ವನಿಯನ್ನ ಮಾಡಿದೆ ಅಂತ ಹೇಳಿದ್ರೆ ಆ ಶಬ್ದ ತರಂಗ ಈ ರೂಮಿನ ಗೋಡೆ ತನಕ ಮುಟ್ಟಿತು. ಆದರೆ ಅಲ್ಲಿ ಈ ರೂಮಿನ ಗೋಡೆ ತನಕ ಒಂದು 10 ಅಡಿಯಲ್ಲಿ ವ್ಯಾಪಿಸಿರುವಂತಹ ಆ ಅನ್ನೋ ವರ್ಣವು ವ್ಯಕ್ತ ಆಗತ್ತೆ. ಇನ್ನು ಕಮ್ಮಿ ಧ್ವನಿಯನ್ನು ಮಾಡಿದೆ ಅಂದ್ರೆ ಅಷ್ಟೇ ಪ್ರದೇಶದಲ್ಲಿ ಶಬ್ದ ತರಂಗ ತಲುಪತ್ತೆ, ಅಷ್ಟೇ ಪ್ರದೇಶದಲ್ಲಿರುವಂತಹ ವರ್ಣವು ವ್ಯಕ್ತ ಆಗತ್ತೆ. ಹೀಗೆ ಒಂದೊಂದು ವರ್ಣವನ್ನ, ಅಕಾರವನ್ನ ವ್ಯಕ್ತಗೊಳಿಸುವಂತಹ ಧ್ವನಿ ಬೇರೆ, ಆ ಅನ್ನೋ ಧ್ವನಿ. ಇಕಾರವನ್ನ ವ್ಯಕ್ತಗೊಳಿಸುವಂತಹ ಧ್ವನಿ ಬೇರೆ, ಈ ಅನ್ನೋ ಧ್ವನಿ. ಹೀಗೆ ಆ ಧ್ವನಿಗಳಿಂದಾಗಿ ಆ ವರ್ಣಗಳು ವ್ಯಕ್ತ ಆಗ್ತಾ ಹೋಗತ್ತೆ. ಹೀಗಿರೋದ್ರಿಂದಾಗಿ ಏನಂತಾಯ್ತು ಕೊನೆಗೆ, ಎಲ್ಲಾ ವರ್ಣಗಳು ಕೂಡ ಅನಾದಿ ನಿತ್ಯ, ಎಲ್ಲ ಕಡೆ ವ್ಯಾಪ್ತ ಆಗಿದೆ. ಹಾಗಿದ್ರೂ ಕೂಡ ಯಾವ ಪ್ರಶ್ನೆ ಬಂದಿದ್ದಿದೆ, ವರ್ಣಗಳು ಎಲ್ಲ ಕಡೆ ಇದೆ, ಯಾವಾಗ್ಲೂ ಇದೆ ಅಂತ ಹೇಳಿದ್ರೆ ಯಾವಾಗ್ಲೂ ಯಾಕೆ ತೋರಲ್ಲ ಅಂತ ಹೇಳಿದ್ರೆ ಉತ್ತರ ಇಷ್ಟೇ. ಅದಕ್ಕೆ ಯಾವಾಗ್ಲೂ ಆ ವರ್ಣಗಳು ತೋರ್ಲಿಕ್ಕೆ ಬೇಕಾದಂತಹ ಧ್ವನಿಗಳು, ವ್ಯಂಜಕವಾದಂತಹ ಧ್ವನಿಗಳು ಇರಲ್ಲ, ಅದರಿಂದ ತೋರಲ್ಲ. ಹೇಗೆ ಬೆಳಕು ಇಲ್ಲ ಅಂತ ಆದ್ರೆ ಅವಾಗ ಅದರಿಂದ ವ್ಯಕ್ತವಾಗುವಂತಹ ಪದಾರ್ಥಗಳು ಹೇಗೆ ತೋರಲ್ಲ ನಮಗೆ, ಹಾಗೆ ವರ್ಣಗಳನ್ನ ವ್ಯಕ್ತಗೊಳಿಸುವಂತಹ ಧ್ವನಿಗಳು ಇರಲ್ಲ. ಅದರಿಂದಾಗಿ ನಮಗೆ ವರ್ಣಗಳು ಸದಾ ಆಕಾಶದಂತೆ ಎಲ್ಲ ಕಡೆ ವ್ಯಾಪ್ತವಾಗಿದ್ರೂ ಕೂಡ ನಮಗೆ ಅದು ಕೇಳಿಸಲ್ಲ. ಯಾವಾಗ ಈ ಧ್ವನಿ ಬರುತ್ತೋ ಅವಾಗ ಆ ಧ್ವನಿಯಿಂದ ಶಬ್ದ ತರಂಗಗಳು ಯಾವಾಗ ಬರುತ್ತೋ ಅವಾಗ ಆ ಶಬ್ದದಿಂದ ವ್ಯಕ್ತವಾದಂತಹ ನಮಗೆ ವರ್ಣವು ಕೇಳಿಸತ್ತೆ. ಆ ಶಬ್ದ ತರಂಗಗಳು ಕ್ಷಣಿಕ, ಒಂದ್ಸಲಿ ತರಂಗಗಳು ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ. ಆ ತರಂಗಗಳು, ಶಬ್ದ ತರಂಗಗಳು ಕ್ಷಣಿಕ ಆದ್ರಿಂದಾಗಿ ಅದರಿಂದ ವ್ಯಕ್ತವಾಗುವಂತಹ ವರ್ಣವು ನಮ್ಮ ಒಂದು ಕ್ಷಣದಲ್ಲಿ ಮಾತ್ರ ವ್ಯಕ್ತ ಆಗತ್ತೆ. ಹಾಗಾದ್ರೆ ಒಟ್ಟು ಏನಂತ ಹೇಳ್ದಂಗಾಯ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೇಳಿದ್ರಿಂದಾಗಿ ವರ್ಣಗಳು ಅನಾದಿನಿತ್ಯ ಅನ್ನೋದು ಸಿದ್ಧ ಆಯ್ತು. ಯಾವಾಗ ವರ್ಣಗಳು ಅನಾದಿನಿತ್ಯ ಅಂತ ಸಿದ್ಧ ಆಯ್ತೋ ಅವಾಗ ಈ ವರ್ಣ ಸಮೂಹವೇ ವೇದ ಆದ್ರಿಂದಾಗಿ, ವರ್ಣಗಳ ಸಮೂಹವೇ, ಒಂದು ಕ್ರಮ ವಿಶಿಷ್ಟವಾದಂತಹ ವರ್ಣಗಳ ಸಮೂಹವೇ ವೇದ ಆದ್ರಿಂದಾಗಿ ಆ ವೇದ ನಿತ್ಯ ಅನ್ಲಿಕ್ಕೆ ಅವ್ರು ಹೇಳಿದಂತಹ ಬಾಧಕ ಈಗ ಪರಿಹಾರ ಆಯ್ತು. ಇದನ್ನ ಇನ್ನೊಂದು ರೀತಿಯಲ್ಲೂ ಈ ಬಾಧಕ ಪರಿಹಾರ ಮಾಡೋದಿದೆ. ಅಂದ್ರೆ ವರ್ಣನಿತ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದು ಅಂತ ಆದ್ರೆ, ವರ್ಣಗಳೇ ನಿತ್ಯ ಆಗಿರ್ಬೇಕಾದ್ರೆ ಆ ವರ್ಣಗಳ ಗುಂಪೇ ವೇದ ಆದ್ರಿಂದ ವೇದ ಹೇಗ್ ನಿತ್ಯ ಆಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು. ವರ್ಣಗಳೇ ನಿತ್ಯ ಆಗಿದೆ ಆದ್ರಿಂದಾಗಿ ಆ ವರ್ಣಗಳ ಗುಂಪು ಏನ್ ವೇದ ಇದೆ, ವರ್ಣಗಳ ಸಮುದಾಯ ಏನ್ ವೇದ ಇದೆ, ಕ್ರಮ ವಿಶಿಷ್ಟವಾದಂತಹ ವರ್ಣಗಳು ಏನ್ ವೇದ ಇದೆ, ಆ ವೇದ ನಿತ್ಯ ಆಗ್ಲಿಕ್ಕೆ ಯಾವ ಬಾಧಕವೂ ಇಲ್ಲ. ಹಾಗಾದ್ರೆ ವೇದ ನಿತ್ಯ ಆಗಿದೆ ಆದ್ರಿಂದಾಗಿ, ಯಾರೂ ಅದನ್ನ ರಚನೆ ಮಾಡಿಲ್ಲ ಆದ್ರಿಂದಾಗಿ, ಪುರುಷನ ರಚನೆ ಮಾಡಿರುವಂತಹ ಪುರುಷನ ದುರಾಗ್ರಹವೋ ಆ ಪುರುಷನ ದೋಷವೋ ಈ ವೇದದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ವೇದವು ಪ್ರಮಾಣ ಆಗೇ ಆಗತ್ತೆ. ಅಂತಹ ವೇದದಿಂದಾಗಿ ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ ಪ್ರತಿಪಾದ್ಯನಾಗ್ತಾನೆ. ಆದ್ರಿಂದ ಭಗವಂತ ಸರ್ವೋತ್ತಮ ಅನ್ನೋ ವಿಷಯದಲ್ಲಿ ವೇದವು ಪ್ರಮಾಣ ಆಗತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.